ಯಾರು ನೀನು? ನೆನೆರೋ ನಾಗವಲ್ಲಿ. ನಮಸ್ಕಾರ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ಭಾರತ ದೇಶದಲ್ಲಿ ಪ್ರತಿ ವರ್ಷ ವಿಭಿನ್ನ ರೀತಿಯ ಸಿನಿಮಾಗಳು ತೆರೆ ಕಾಣುತ್ತೆ. ಕೆಲವು ಸಿನಿಮಾಗಳು ಗೆದ್ರೆ ಇನ್ನ ಕೆಲವು ಸಿನಿಮಾಗಳು ಸೋಲನ್ನ ಕಾಣುತ್ತೆ. ಇನ್ನು ಕೆಲವು ಸಿನಿಮಾಗಳು ಇತಿಹಾಸವನ್ನೇ ಬರೆದಿರುತ್ತೆ. ಇಂತಹ ಇತಿಹಾಸ ಬರೆದಿರುವಂತಹ ಚಿತ್ರದ ಬಗ್ಗೆ ಹಾಗೂ ಅದರಲ್ಲಿ ಬರುವ ಮುಖ್ಯ ಪಾತ್ರದ ಬಗ್ಗೆ ಇಂದು ನಾನು ಮಾತನಾಡ್ತೇನೆ. ಅದೊಂದು ಹಳೆಯ ಬಂಗಲೆಯೊಳಗಿರುವ ಒಂದು ರೂಮ್ನಲ್ಲಿ ಯಾರೋ ಹೆಣ್ಣು ಮಗಳು ಹಳೆಯ ತೆಲುಗು ಹಾಡು ಹಾಡ್ತಿರುವಂತಹ ಸದ್ದು. ಈ ಸೀನ್ ಬಗ್ಗೆ ಹೇಳಿದ್ರೆ ಸಾಕು, ಎಲ್ಲರಿಗೂ ತಟ್ ಅಂತ ನೆನಪಾಗೋದು ಆಪ್ತಮಿತ್ರ ಚಿತ್ರದಲ್ಲಿನ ಸೌಂದರ್ಯರವರ ಅದ್ಭುತವಾದ ನಟನೆ. ಈ ಚಿತ್ರವನ್ನು ನೋಡಿದ ನಂತರ ಎಂಥವರಾದ್ರೂ ಬೆಚ್ಚಿ ಬೀಳಿರೋದಂತೂ ಗ್ಯಾರಂಟಿ. ಇನ್ನು ಕೆಲವರಿಗೆ ನಾಗವಲ್ಲಿ ನಿಜವಾಗ್ಲೂ ಇದ್ಲಾ ಅಥವಾ ಇದು ಕೇವಲ ನಿರ್ದೇಶಕರ ಕಲ್ಪನೆಯ ಅಂತ ಎಷ್ಟೋ ಜನಕ್ಕೆ ಗೊಂದಲವಿರುತ್ತೆ. ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಉತ್ತರ ಇಲ್ಲಿದೆ. 2004ರಲ್ಲಿ ಬಿಡುಗಡೆಯಾದ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರ ಆಪ್ತಮಿತ್ರಕ್ಕೆ ಸ್ಫೂರ್ತಿಯಾಗಿದ್ದು, 1993ರಲ್ಲಿ ಬಿಡುಗಡೆಯಾದ ಮಲಯಾಳಂನ ಚಿತ್ರ ಮಣಿಚಿತ್ರತಾಲ್ ರಿಮೇಕ್ ಆಗಿದ್ರು. ವೀಕ್ಷಕರಿಗೆ ಕ್ರೇಜ್ ಬಂದಿದ್ದು ಮಾತ್ರ ಆಪ್ತಮಿತ್ರ ಚಿತ್ರದ ಬಿಡುಗಡೆಯ ನಂತರವೇ. ಆಪ್ತಮಿತ್ರ ಚಿತ್ರದ ಗೆಲುವಿನ ನಂತರ ತೆಲುಗು, ತಮಿಳು ಮತ್ತು ಹಿಂದಿಯಲ್ಲೂ ಈ ಸಿನಿಮಾ ರಿಮೇಕ್ ಆಯ್ತು. ಚಿತ್ರದ ಬಿಡುಗಡೆಯ ನಂತರ ನಾಗವಲ್ಲಿಯ ಬಗ್ಗೆ ಗೊತ್ತಿರದವರೇ ಯಾರು ಇಲ್ವೇನೋ ಅನ್ಸುತ್ತೆ. ಈ ಚಿತ್ರದಲ್ಲಿ ಬರುವ ಮುಖ್ಯ ಪಾತ್ರಧಾರಿ ನಾಗವಲ್ಲಿಯ ಕತೆ ನಿಜಾನಾ ಅಥವಾ ಸುಳ್ಳ? ನಿಜವೇ ಆಗಿದ್ರೆ ಆಕೆಯ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಬನ್ನಿ. ನಾಗವಲ್ಲಿಯ ಬಗ್ಗೆ ನಿಮಗೆ ಪೂರ್ತಿ ಸತ್ಯ ತಿಳಿಬೇಕು ಅಂದ್ರೆ ನೀವು ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ದುರ್ಗಾಷ್ಟಮಿ ರೋಜು ನಿನ್ನು ನಿಪ್ಪುతో ಕಾಲ್ಚಿ ಚಂಪకపోతే నా పేరు నాగవల్లి కాదు. ಎಲ್ಲ ಭಾಷೆಯಲ್ಲೂ ರಿಮೇಕ್ ಆದ ನಾಗವಲ್ಲಿಯ ಕಥೆಯ ಸೂತ್ರಧಾರಿ ಮಲಯಾಳಂನ ನಿರ್ದೇಶಕ ಮಧುಮಟ್ಟಂ. ಸಿನಿಮಾದಲ್ಲಿ ತೋರಿಸಿರೋ ಹಾಗೆ ನಾಗವಲ್ಲಿ ಮುಗ್ಧ ನೃತ್ಯಗಾರ್ತಿ ಆಗಿರಲಿಲ್ಲ. ಚಿತ್ರಗಳಲ್ಲಿ ತೋರಿಸಿರೋ ಹಾಗೆ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ ನಾಗವಲ್ಲಿಯನ್ನ ಸಾಯಿಸಿಲ್ಲ. ನಾಗವಲ್ಲಿಯ ಕಥೆಯನ್ನ ತಿಳಿಬೇಕು ಅಂದ್ರೆ ನಾವು 500 ವರ್ಷಗಳ ಹಿಂದಕ್ಕೆ ಹೋಗಬೇಕು. 500 ವರ್ಷಗಳ ಹಿಂದೆ ಕೇರಳದಲ್ಲಿ ಜಾತೀಯತೆ ಅನ್ನೋದು ತೀವ್ರವಾಗಿತ್ತು. ಅದು ರಾಜರ ಕಾಲ. ಆಗಿನ ತಿರುವನ್ಕೂರು ರಾಜರು ಅಂದರೆ ಈಗಿನ ತಿರುವನಂತಪುರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಸಮಯವದು. ಅಳಪುಳ ಎನ್ನುವ ಜಿಲ್ಲೆಯಲ್ಲಿ ಇಬ್ಬರು ಯೋಧರು ಯುದ್ಧದಲ್ಲಿ ಬಹಳ ಪ್ರಾವೀಣ್ಯವನ್ನು ಹೊಂದಿದ್ರು. ಇವರಿಬ್ಬರು ಯುದ್ಧದಲ್ಲಿದ್ದಾರೆ ಅಂದರೆ ಸಾಕು, ಅಲ್ಲಿ ಗೆಲುವು ನಿಶ್ಚಯವಾಗಿರೋದಂತೂ ಖಚಿತ. ಈ ವಿಚಾರ ಆಗಿನ ತಿರುವನ್ಕೂರು ರಾಜರಿಗೆ ಗೊತ್ತಾಗುತ್ತೆ. ಈ ವಿಷಯ ತಿಳಿದ ರಾಜ ಈ ಶೂರರನ್ನ ಸನ್ಮಾನಿಸೋದಕ್ಕೆ ಅವರನ್ನ ಆಸ್ಥಾನಕ್ಕೆ ಕರೆತನ್ನಿ ಅಂತ ರಾಜ ಸೈನಿಕರಿಗೆ ಆದೇಶ ಮಾಡ್ತಾನೆ. ರಾಜನ ಆದೇಶದ ಮೇಲೆ ಸೈನಿಕರು ಅವರಿಬ್ಬರನ್ನ ಕರೆದುಕೊಂಡು ಹೋಗಲು ಬರ್ತಾರೆ. ಕೆಳವರ್ಗದ ಈ ಯೋಧರನ್ನ ರಾಜನ ಸೈನಿಕರು ಕೀಳಾಗಿ ನೋಡೋದಲ್ಲದೆ ಹೀಯಾಳಿಸ್ತಾರೆ. ಇದರಿಂದ ಆ ಯೋಧರು ನಮ್ಮನ್ನ ಕೊಲ್ಲೋದಕ್ಕೆ ರಾಜ ಅರಮನೆಗೆ ಕರೆಸ್ತಾ ಇದ್ದಾನೆ, ಅವನ ಕೈಯಲ್ಲಿ ಸಾಯೋದ್ರ ಬದಲು ನಾವೇ ಸಾಯೋದು ಒಳ್ಳೇದು ಅಂತ ಹೇಳಿ ರಸ್ತೆ ಮಾರ್ಗ ಮಧ್ಯದಲ್ಲಿ ಅವರಿಬ್ಬರೇ ಯುದ್ಧ ಮಾಡಿಕೊಂಡು ಸಾವನ್ನಪ್ತಾರೆ. ಈ ವಿಚಾರ ತಿಳಿದ ಆ ಯೋಧನ ತಂಗಿ ರಾಜನ ಹತ್ತಿರ ಮೊರೆ ಹೋಗಿ ನಡೆದ ವಿಚಾರಗಳನ್ನು ಹೇಳ್ತಾಳೆ. ಯೋಧರ ತಂಗಿಯ ಮಾತನ್ನು ಕೇಳಿ ಬೇಸರಗೊಂಡ ರಾಜ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಆಕೆಗೆ ಅಳುಪುಳಂನಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ನಿರ್ಮಿಸಿಕೊಡ್ತಾನೆ. ಬಡವಳಾಗಿದ್ದ ಈಕೆ ಶ್ರೀಮಂತಳಾಗ್ತಾಳೆ. ಆಕೆಯ ಮುಂದಿನ ಪೀಳಿಗೆಯೂ ಸಹ ಶ್ರೀಮಂತಿಕೆಯಲ್ಲೇ ಬದುಕ್ತಾರೆ. ಹೀಗೆ 400 ವರ್ಷಗಳ ನಂತರ ಮೇಡ ಎನ್ನುವ ಜಾಗದಲ್ಲಿ ನಾಗವಲ್ಲಿಯ ಕತೆ ಶುರುವಾಗುತ್ತೆ. ನಾರಾಯಣಿಯಮ್ಮ ಎನ್ನುವ ಮಹಿಳೆ ಈ ತರವಾಡ್ಗೆ ಮುಖ್ಯಸ್ಥೆ ಆಗಿರ್ತಾಳೆ. ನಾರಾಯಣಿಯಮ್ಮನಿಗೆ ವಯಸ್ಸಾಗಿರೋದ್ರಿಂದ ತರವಾಡ್ನ ನೋಡ್ಕೊಳ್ಳೋದಕ್ಕೆ ಆಕೆಯ ದೂರದ ಸಂಬಂಧಿ ಕೊಚ್ಚುಕುನ್ನಿ ಎಂಬುವರನ್ನ ನಾರಾಯಣಿಯಮ್ಮ ನೇಮಿಸ್ತಾರೆ. ಆಪ್ತಮಿತ್ರ ಚಿತ್ರದಲ್ಲಿ ತೋರಿಸಿರೋ ಹಾಗೆ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ನ ಪಾತ್ರ ಈ ಕೊಚ್ಚುಕುನ್ನಿಯದ್ದೇ. ಆದರೆ ಸಿನಿಮಾದಲ್ಲಿ ತೋರಿಸಿರೋ ಹಾಗೆ ರಾಜ ಕೆಟ್ಟವನಲ್ಲ. ಆತ ಅತ್ಯಂತ ಬುದ್ಧಿವಂತ ಹಾಗೂ ಸರಳತೆಗೆ ಹೆಸರುವಾಸಿಯಾಗಿದ್ದ. ಯಾವಾಗ ಕೊಚ್ಚುಕುನ್ನಿ ತರವಾಡ್ನ ಜವಾಬ್ದಾರಿಯನ್ನು ತೆಗೆದುಕೊಂಡನೋ ಆತನ ಬುದ್ಧಿವಂತಿಕೆಯಿಂದ ಇದ್ದ ಆಸ್ತಿ ದ್ವಿಗುಣಗೊಳ್ಳುತ್ತೆ. ಇದನ್ನೆಲ್ಲ ಗಮನಿಸಿದ ತಿರುವನ್ಕೂರು ರಾಜ ಕೆಳಜಾತಿಯ ಕೊಚ್ಚುಕುನ್ನಿಗೆ ಕಾನಾರ್ ಎಂಬ ಬಿರುದು ಕೊಟ್ಟು ಗೌರವಿಸ್ತಾರೆ. ಕಾನಾರ್ ಎಂಬ ಹೆಸರಿನ ಮೂಲಕ ಊರಿನಲ್ಲೆಲ್ಲ ಕೊಚ್ಚುಕುನ್ನಿ ಗುರುತಿಸಲ್ಪಡ್ತಾನೆ. ಆ ಕಾಲದಲ್ಲಿ ತಿರುವಂಕೂರಿನಲ್ಲಿ ಕೇವಲ 3ರಿಂದ 4 ಕಾರುಗಳಿದ್ವು. ಅದರಲ್ಲಿ ಒಂದು ಕಾರು ಮೇಡ ಕುಟುಂಬಕ್ಕೆ ಸೇರಿದ್ದು.
ಕಾನಾರ್ಗೆ ಸಿಗುತ್ತಿದ್ದ ಗೌರವ ಮತ್ತು ಪ್ರಸಿದ್ಧತೆಯನ್ನು ನೋಡಿ ನಾರಾಯಣಿ ಅಮ್ಮನಿಗೆ ಇಷ್ಟವಾಗ್ತಾ ಇರೋದಿಲ್ಲ. ಎಲ್ಲಿ ನನ್ನ ಮಕ್ಕಳಿಗೆ ಆಸ್ತಿ ಕೊಡದೆ ಇರ್ತಾನೋ ಅಂತ ಆತನನ್ನು ದ್ವೇಷಿಸ್ತಾ ಇರ್ತಾಳೆ. ಒಂದಿನ ತಮಿಳುನಾಡಿಗೆ ನೃತ್ಯ ವೀಕ್ಷಿಸೋದಕ್ಕಂತ ತರವಾಡ ಹೋಗ್ತಾನೆ. ಅಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದ ನಾಗವಲ್ಲಿಯ ನೃತ್ಯಕ್ಕೆ ಮನಸೋತ ಆತ ಆಕೆಯನ್ನು ತರವಾಡ್ನಲ್ಲಿ ನೃತ್ಯ ಮಾಡೋದಕ್ಕೆ ಕರ್ಕೊಂಡು ಬರ್ತಾನೆ. ಆಕೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಾನಾರ್ ಮಾಡ್ತಾನೆ. ಇನ್ನೊಂದು ಕಡೆ ಕಾನಾರ್ಗೆ ನಾಗವಲ್ಲಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಇದು ಗೊತ್ತಾದ ನಾಗವಲ್ಲಿ ಇಲ್ಲಿನ ಐಶ್ವರ್ಯ ಮತ್ತು ಉಪಚಾರವನ್ನು ನೋಡಿ ಆತನನ್ನು ಮದುವೆಯಾಗ್ತಾಳೆ. ಕಾನಾರ್ ಮತ್ತು ನಾಗವಲ್ಲಿಗೆ ಒಂದು ಮಗು ಕೂಡ ಜನಿಸುತ್ತೆ. ಕಾನಾರ್ಗೆ ನಾಗವಲ್ಲಿಯ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಆತನ ಸಂಪೂರ್ಣ ಆಸ್ತಿಯನ್ನು ನಾಗವಲ್ಲಿ ಮತ್ತು ತನ್ನ ಮಗುವಿನ ಹೆಸರಿನಲ್ಲಿ ಬರೆದು ಬಿಡ್ತಾನೆ. ಇದು ನಾರಾಯಣಿ ಅಮ್ಮನಿಗೆ ಇಷ್ಟವಾಗೋದಿಲ್ಲ. ಹೀಗಿರಬೇಕಾದ್ರೆ ಒಂದಿನ ಕಾನಾರನ್ನು ಯಾರೋ ಕತ್ತಿಯಿಂದ ಇರಿದು ಕೊಲೆ ಮಾಡಿರ್ತಾರೆ. ಎಲ್ಲರಿಗೂ ನಾರಾಯಣಿ ಅಮ್ಮ ಮತ್ತು ಆಕೆಯ ಅಳಿಯನ ಮೇಲೆ ಅನುಮಾನ ಬರುತ್ತೆ. ಆದರೆ ನಿಜವಾಗಿ ಕಾನಾರನ್ನು ಕೊಂದಿದ್ದು ನಾರಾಯಣಿ ಅಮ್ಮ ಅಲ್ಲ, ಸ್ವತಃ ತನ್ನ ಮುದ್ದಿನ ಪತ್ನಿ ನಾಗವಲ್ಲಿ. ಬಡವೆಯಾಗಿದ್ದ ನಾಗವಲ್ಲಿಗೆ ಕಾನಾರ್ನ ಆಸ್ತಿಯ ಮೇಲೆ ಕಣ್ಣು ಬಿದ್ದಿರುತ್ತೆ. ಕಾನಾರ್ ಅಂದರೆ ಇಷ್ಟವಿಲ್ಲದಿದ್ರೂ ಆಸ್ತಿಗೋಸ್ಕರ ನಾಗವಲ್ಲಿ ಮದುವೆಯಾಗಿರ್ತಾಳೆ. ಮದುವೆಯಾದ ಮೇಲೆ ತರವಾಡ್ನಲ್ಲಿ ನೃತ್ಯ ಮಾಡ್ತಿದ್ದ ನೃತ್ಯಗಾರ ರಾಮನಾಥನ್ ಜೊತೆ ಪ್ರೀತಿಯಲ್ಲಿರ್ತಾಳೆ. ಇದು ಗೊತ್ತಾದ ಕಾನಾರ್ ಅವರಿಬ್ಬರನ್ನ ಊರಿನಿಂದ ತೊಲಗಿ ಅಂತ ಹೇಳ್ತಾನೆ. ಎಲ್ಲಿ ಆಸ್ತಿಯೆಲ್ಲ ಹೊರಟೋಗುತ್ತೋ, ಎಲ್ಲಿ ಬೀದಿ ಪಾಲಾಗ್ತೀವೋ ಅಂತ ಹೇಳಿ ಅವರಿಬ್ಬರೂ ಸೇರಿ ಕಾನಾರನ್ನು ಸಾಯಿಸ್ಬಿಡ್ತಾರೆ. ಕಾನಾರ್ನ ಸಾವಿನಿಂದ ಘಾಸಿಗೊಂಡ ಊರಿನ ಜನರೂ ಸಹ ಊರನ್ನು ಬಿಟ್ಟು ಹೋಗ್ತಾರೆ. ಕಾನಾರ್ನ ಪ್ರಾಣ ಅದೇ ತರವಾಡ್ನಲ್ಲಿ ಹೋಗಿದ್ರಿಂದ ಆ ಮನೆಗೆ ಯಾರೂ ಹೋಗ್ತಾ ಇರಲಿಲ್ಲ. ಜೊತೆಗೆ ಆ ಮನೆಯಿಂದ ಏನೋ ಕಿರುಚಾಟ ಮತ್ತು ಅಳುವ ಶಬ್ದ ಕೇಳಿಸ್ತಾ ಇರ್ತದಂತೆ. ಈ ಕತೆ ಗೊತ್ತಾದ ನಿರ್ದೇಶಕ ಮಧುಮುಟ್ಟಂ ತರವಾಡ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ತನಗೆ ಬೇಕಾದ ಶೈಲಿಯಲ್ಲಿ ಕಥೆಯನ್ನು ಸೃಷ್ಟಿಸ್ತಾರೆ. ಇದೇ ಕತೆ ಕನ್ನಡದಲ್ಲಿ ಆಪ್ತಮಿತ್ರವಾಗಿ, ತೆಲುಗಿನಲ್ಲಿ ನಾಗವಲ್ಲಿಯಾಗಿ, ತಮಿಳಿನಲ್ಲಿ ಚಂದ್ರಮುಖಿಯಾಗಿ ಚಿತ್ರ ನಿರ್ಮಾಣವಾಗುತ್ತೆ. ಎಲ್ಲ ಭಾಷೆಯಲ್ಲೂ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ ವಿಲನ್ ಆಗಿ, ಚಂದ್ರಮುಖಿ ಮುಗ್ಧ ಅಮಾಯಕಿಯಾಗಿ ತೋರಿಸಿದ್ರೆ ನಿಜ ಜೀವನದಲ್ಲಿ ಆಕೆಯೇ ವಿಲನ್. ನೋಡಿದ್ರಲ್ಲ, ನಿಮ್ಗೆ ಯಾರಿಗೂ ತಿಳಿಯದ ನಾಗವಲ್ಲಿಯ ಇನ್ನೊಂದು ಮುಖವನ್ನು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಕೂಡಲೇ ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ.